ಇದ್ದೀನಿ. ಜೊತೆ ಒಂದು ಚಿತ್ರದುರ್ಗದಿಂದ ವಸಂತ್ ಸರ್ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಎಲ್ಲರಿಗೂ. ನಾವು ಕೂಡ ಪಪ್ಪಾಯ ಬೆಳೀತಾ ಇದ್ದೀವಿ. ಸರ್, ಪಪ್ಪಾಯಲ್ಲಿ ನಿಮಗೆ ಸಾಕಷ್ಟು ಅನುಭವ ಇದೆ ಅಂತ ಕೇಳಿದೆ ನಾನು. ಸ್ಟಾರ್ಟಿಂಗಿಂದ ಏನು ಪ್ರಯತ್ನ ಮಾಡ್ಬೋದು, ರೈತರು ಏನು ನಿರೀಕ್ಷೆ ಇಡ್ಬೋದು, ಅದು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲು ವೈರಸ್ ಭಾಳ ಕಾಡ್ತಾ ಇದೆ. ನಿಮ್ಮ ಒಂದು ಅನುಭವ ಹೇಳಿ ಸರ್. ಸರ್, ನಮ್ಮ ಅನುಭವ ಹೇಳ್ಕೊಬೇಕಂತಂದರೆ ನಮ್ಮದು ಚಿತ್ರದುರ್ಗದಲ್ಲಿ 15 ಬೆಳೆಗಾರರಿದ್ದಾರೆ. ಅವರು ಇಲ್ಲಿ ಏನು ವೈರಸ್ ಬರ್ತದೆ ಅದಕ್ಕೆ ತುಂಬ ನೊಂದಿದ್ರು. ಆ ಟೈಮಲ್ಲಿ ನಾವು VC100 ಅಂತ ಹೇಳ್ಬಿಟ್ಟು ಬೆರಿಸನ್ ಅನ್ನೋ ಕಂಪ್ನಿದು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. ಒಳ್ಳೆ ರಿಸಲ್ಟ್ ಬಂತು. ಅದ್ರ ಜೊತೆಗೆ ಅಸ್ಟಮಪ್ರಿಡ್ ವೈಟ್ ಫ್ಲೈ ಏನು ವೈರಸ್ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಒಂದು ಗಿಡದಿಂದ ಒಂದು ಗಿಡಕ್ಕೆ, ಅದನ್ನು ನಾವು ಬಳಸಿದಾಗ ಎರಡು ಕಾಂಬಿನೇಷನಲ್ಲಿ VC100 ಮತ್ತು ಅಸ್ಟಮಪ್ರಿಡ್ 50% ನಮಗೆ ಕಂಟ್ರೋಲಿಗೆ ಬಂದಿದೆ. ಜೊತೆಗೆ ಜಿಯೋ ಲೈಫ್ದು ಒಂದು ಪ್ರಾಡಕ್ಟ್ ಇದೆ, ನೋ ವೈರಸ್ ಅಂತ ಹೇಳ್ಬಿಟ್ಟು. ಅದು ಕೂಡ 15 ತಳಿ ಅಲ್ಲದೆ ಇನ್ನೂ ಬೇರೆ ತಳಿಗಳಲ್ಲೂ ಪ್ರಯೋಗ ಮಾಡಿದ್ದಾರೆ. ವೈರಸ್ ಕಂಟ್ರೋಲ್ ತುಂಬ ಹತೋಟಿ ಚೆನ್ನಾಗಿ ಆಗ್ತಾ ಇದೆ. ಅಂದರೆ ಈಗ ಆಲ್ರೆಡಿ ಮಾಡಿ ಸಕ್ಸಸ್ ಆದ ರೈತರು ಇದ್ದಾರೆ. ಹಾಂ ಸರ್, ಇದ್ದಾರೆ. ಯಾಕೆ ಅಂತಂದರೆ ಏನಾದರೂ ನಾವು ಸಮಾಜಕ್ಕೆ ಮಾಹಿತಿ ಕೊಡ್ತೀವಿ ಅಂದರೆ ಅದನ್ನ ಕ್ಲಿಯರಿಟಿ ಪಿಕ್ಚರ್ ತೋರಿಸಬೇಕಾಗುತ್ತೆ. ಯಾಕಂದ್ರೆ ನಾವು ಒಬ್ಬ ರೈತರಾಗಿ ಇನ್ನೊಂದು ರೈತ ಹೇಳ್ಬೇಕಾದ್ರೆ ನಾವು ಸ್ವಲ್ಪ ಜಾಗೃತಿ ವಹಿಸಿ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಕಂಪ್ನಿ ಪರವಾಗಿ ಯಾವುದೇ ಒಂದು ವಸ್ತುಗಳ ಇಲ್ಲಿ ನಾವು ಮಾರಾಟ ಮಾಡ್ತಾ ಇಲ್ಲ. ಯಾಕಂದ್ರೆ 4 ಜನರಿಗೆ ನಾವು 4 ಜನ ರೈತರಿಗೆ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅದು ಕ್ಲಿಯರ್ ಇರ್ಬೇಕು ಸರ್ ಪಿಕ್ಚರ್. ಆಮೇಲೆ ನಾವು ಜನರಿಗೆ ಮತ್ತು ರೈತರಿಗೆ ಬಿತ್ತರಿಸಿದಾಗ ಮಾತ್ರ ಅದು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಸಕ್ಸಸ್ ಆಗಿ ಈಗ ಪ್ಲಾಟ್ ಎಲ್ಲ ಗ್ರೋತಿಂಗಿನಲ್ಲಿ ಆಗಿದೆ ಅಂತ ಹೇಳ್ತಾರೆ. ಹೌದು ಸರ್, ಹೌದು. ಎಲ್ಲಿ ಯಾವ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಸರ್? ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ಮುಲುಕ್ಲೇಡು ಅನ್ನೋ ಗ್ರಾಮ. ಅಲ್ಲಿ ನಿಮಗೆ ಹತ್ತತ್ರ ಒಂದು 15 ಎಕರೆ ಪ್ಲಾಟ್. ಬರೋದಕ್ಕಿಂತ ಮುಂಚೆನೆ ಇದನ್ನ ಯೂಸ್ ಮಾಡ್ಬೇಕಾ, ಬಳಕೆ ಮಾಡ್ಬೇಕಾ, ಅಥವಾ ಏನು ಬಂದ ಮೇಲೆ ಸ್ವಲ್ಪ ಎಲ್ಲೋ ಅಲ್ಲೇ ಸ್ವಲ್ಪ ಅಲ್ಲಿ ಸ್ವಲ್ಪ ನಮಗೆ ಕಾಣಿಸಿದೆ ಒಂದು ಪ್ಲಾಟ್ ಅಲ್ಲಿ ಕಾಣಿಸಿದೆ ಅಂದಾಗ್ಲೇ ನಾವು ಸ್ಟಾರ್ಟಿಂಗ್ ಸ್ಪ್ರೇ ಕೊಟ್ಟಾಗ ಕಂಟ್ರೋಲ್ ಆಗುತ್ತೆ. ಈಗೇನು ಇನ್ಫೆಕ್ಟೆಡ್ ಇದೆ ಅದು ಸಮೇತ ಒಂದು 60ರಿಂದ 70 ಭಾಗ ಏನು ಚೇತರಿಸ್ಕೊಳ್ಳುತ್ತೆ ವೈರಸ್ ಇಂದ. ಏನ್ ಮುದುಡಿರತಕ್ಕಂಥದ್ದು ಇರುತ್ತೆ ಸುಳಿ, ಅದು ಹಾಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಅದು ಇನ್ನೂ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗೋದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಈಗ ನಮಗೆ ರೈತರಿಗೆ ಬೇಕಂತಂದ್ರೆ ಏನು ಆನ್ಲೈನ್ ಅಲ್ಲಿ ತರಿಸ್ಕೋಬೇಕು ಅಥವಾ ಯಾವ್ದಾದ್ರು ಔಷಧ ಅಂಗಡಿ ಹೋದ್ರೆ ಸಿಗುತ್ತೋ? ಆನ್ಲೈನ್ ಅಲ್ಲೇ ತರಿಸ್ಕೋಬೇಕು, ಬೇರೆ ಔಷಧ ಅಂಗಡಿ. ಈಗ ನಿಮ್ಮ ಚಿತ್ರದುರ್ಗ ಭಾಗದಲ್ಲಿ ಅಲ್ಲಿ ಯಾವ್ದಾದ್ರು ಔಷಧ ಅಂಗಡಿಯಲ್ಲಿ ಇನ್ನು ಸೇಲ್ ಮಾಡ್ತಾ ಇದಾರೋ ಅಥವಾ ಇಲ್ಲ? ಸರ್, ಆನ್ಲೈನಲ್ಲಿ ಸಿಗುತ್ತೆ ಸರ್. ಆನ್ಲೈನಿಂದನೇ ತರಿಸ್ಕೋಬೇಕು. ಲೋಕಲಲ್ಲಿ ಅಷ್ಟು ಅದು ಪರಿಚಯ ಕಡಿಮೆ ಇದೆ, ಹಾಗಾಗಿ ಆನ್ಲೈನಿಂದನೇ ತರಿಸ್ಕೋಬೇಕು ಬರುತ್ತೆ. ಮತ್ತು ಇನ್ನೊಂದು ನಾನು ವಿಷಯ ಶೇರ್ ಮಾಡ್ಕೊಳ್ಳೋದಾದ್ರೆ ಫ್ಲವರ್ ಡ್ರಾಪಿಂಗ್ ಅನ್ನೋದು ಏನಿರುತ್ತೆ ಅದು ಸಮೇತ ಕಂಟ್ರೋಲಿಗೆ ಬರುತ್ತೆ. ಅಂದರೆ ಪಪ್ಪಾಯಲ್ಲಿ ಮುಖ್ಯವಾಗಿ ಕಾಣುವುದು ಏನಂತಂದರೆ ರೈತರೆ, ನಮ್ಮ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳೋದಿಷ್ಟೇ, ಪಪ್ಪಾಯಲ್ಲಿ ಫ್ಲವರ್ ಡ್ರಾಪು ಅಲ್ಲಿ ಸಮಸ್ಯೆ ಸಾಕಷ್ಟು. ನನಗೆ ರೈತರು ಕಾಲ್ ಮಾಡೋದು, ಇಲ್ಲ ಸರ್ ನನ್ನ ಫ್ಲವರ್ ಡ್ರಾಪ್ ಆಗ್ತಾ ಇದೆ, ಫ್ಲವರ್ ಸೆಟ್ಟಿಂಗ್ ಆಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆ ಹೇಳ್ತಾರೆ. ಅದಕ್ಕೆ ಏನೇನು ಪ್ರಥಮದಿಂದನೇ ನಾವು ಏನು ಅದಕ್ಕೆ ಪೋಷಕಾಂಶಗಳು ಕೊಡ್ಬೇಕು ಸರ್? ಅದಕ್ಕೆ ಒಂದೊಂದು ಕಾರಣ ಅಲ್ಲ ಸರ್, ಅದಕ್ಕೆ ಹೇಳ್ತಾ ಹೋದ್ರೆ ಸುಮಾರು ಕಾರಣಗಳು ಬರ್ತದೆ. ಇನ್ನು ಥಂಡಿ ವಾತಾವರಣ ಜಾಸ್ತಿ ಆದರೂ ಆಗುತ್ತೆ, ಉಷ್ಣ ಜಾಸ್ತಿ ಆದರೂ ಆಗುತ್ತೆ, ಅದಷ್ಟೇ ಅಲ್ಲದೆ ಪರಾಗಸ್ಪರ್ಶ ಇಲ್ಲ ಅಂದ್ರೂ ಆಗುತ್ತೆ. ಜೇನುಹುಳ ಅಥವಾ ಏನು ನಮಗೆ ದುಂಬಿಗಳು ಪತಂಗಗಳು ಕಡಿಮೆ ಇದೆ ಅಂತಂದ್ರೂ ಫ್ಲವರ್ ಡ್ರಾಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಬೋರಾನ್ ಅಂಶ ಕಮ್ಮಿ ಇದೆ ಅಂದ್ರೂ ಆಗುತ್ತೆ. ಈಗ ಏನು ಬಂದಿರತಕ್ಕಂಥ ಫ್ಲವರ್ ಇದೆ ಅದನ್ನ ಉಳಿಸ್ಕೋಬೇಕು ಉದುರ್ದಂಗೆ ಅನ್ನೋದಕ್ಕೆ ಕೀಟಗಳು ಕಾಟನೂ ಇರ್ತದೆ. ಏನು ಲೆಪಿಡೋಪ್ಟೆರನ್ ಪೆಸ್ಟ್ ಬರ್ತವೆ, ಅವು ಕೊರಿತಾ ಹೋಗ್ತದೆ. ಅಂದ್ರೆ ದುಂಬಿಯನ್ನ ಕೊರಿತಾ ಹೋಗುತ್ತೆ ಅದು ಹೂವನ. ಯಾಕಂದ್ರೆ ನಾವು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ದುಂಬಿ ಏನು ದಳ ಇರುತ್ತಲ್ಲ ಕಟ್ ಮಾಡ್ತಾ ಹೋಗುತ್ತೆ. ಕಟ್ ಮಾಡ್ದಂಗೆಲ್ಲ ಅವಾಗ ಫ್ಲವರ್ ಡ್ರಾಪ್ ಆಗುತ್ತೆ. ಸೊ ಇದನ್ನ ನಾವು ಕ್ಲೋಸ್ ಅಬ್ಸರ್ವೇಷನ್ ಮಾಡಬೇಕು, ನೋಡ್ತಾ ಇರಬೇಕು ಹೇಗೆ ಬೆಳವಣಿಗೆ ಇದೆ ಹೂವಿಂದು. ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕನಂಗೆ ಆ ಪ್ರಮಾಣನ ನಾವು ಬಳಸಿ ಸ್ಪ್ರೇ ಕೊಡ್ಕೊಂಡು, ಮತ್ತೆ ಬೋರಾನ್ನ ಒಂದು 15 ಡೇಸ್ ಇಂಟರ್ವಲ್ ಅಲ್ಲಿ 1 ಎಕರೆಗೆ 3 kg ಅನ್ನಂಗೆ ಡ್ರೆಂಚಲ್ಲಿ ಕೊಡೋದು. ಸ್ಪ್ರೇನಲ್ಲೂ ಇದೆ. ಅದ್ರ ಜೊತೆ ಬೋರಾನ್ ಒಂದೇನಾ ಅಥವಾ ಮತ್ತೆ ಏನಾದ್ರು? ಮೇಜರ್ ಆಗಿ ನಮಗೆ ಫ್ಲವರಿಂಗ್ ಅಲ್ಲಿ ಬೋರಾನ್ ಸರ್. ಇನ್ನು ಕಾಂಬಿನೇಷನ್ ಅಲ್ಲಿ ಹೋಗ್ಬೇಕು ಅನ್ನೋದಾದ್ರೆ ಲೀಫ್ ಫೋಲೇಜ್ ಏನು ಹಸಿರು ಎಲೆನಲ್ಲಿ ಅಂಶಗಳು ನೋಡಿಕೊಂಡು ಬೇಕಾಗಿರೋಂಥ ಪೋಷಕಾಂಶಗಳು, ಮಲ್ಟಿ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ, ಲಘು ಪೋಷಕಾಂಶಗಳು. ಹೌದು, ಅದನ್ನ ಸ್ಪ್ರೇ ಮುಖಾಂತರನೂ ಕೊಡ್ಬೋದು, ಡ್ರೆಂಚಿಂಗ್ ಮುಖಾಂತರನೂ ಕೊಡ್ಬೋದು. ಸೊ ಅದನ್ನ ನಾವು ನೋಡಿಕೊಂಡು ಆ ಪ್ಲಾಟಿಗೆ ತಕ್ಕಂಗೆ ರೆಕಮೆಂಡ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳೋದಿಷ್ಟೇ. ಅತಿ ಹೆಚ್ಚು ನಾವು ಪಪ್ಪಾಯಿ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ರೈತರಿಗೆ ಉಪಯೋಗ ಆಗ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಬಿತ್ತರಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತಂದರೆ ಸಾಕಷ್ಟು ಅನುಭವ ಕೊರತೆ ಇದೆ ನಮಗೆ. ಹಾಗಾಗಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ವಿಷಯಗಳನ್ನು ಬಿತ್ತರಿಸಲಿಕ್ಕೆ ನಾನು
ಇಚ್ಛೆ ಪಡ್ತೇನೆ. ಹಾಗಾಗಿ ನೀವು ಈ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಪಪ್ಪಾಯಿ ಬಗ್ಗೆ ಒಂದೊಂದು ವಿಡಿಯೋಗಳ ಮುಖಾಂತರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿತರಿಸಲಿಕ್ಕೆ ಬಯಸ್ತೀನಿ ಸರ್. ಮತ್ತೇನು ವಿಷಯ ಸರ್ ಇನ್ನೊಂದು ಮಾಹಿತಿ ಏನಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಏನು ಒಂದು ಹೂವು ಗುಚ್ಚಲ್ಲಿ 2-2, 3-3 ಹೂವು ಬಂದ್ಬಿಡುತ್ತೆ. ಆಗ ಕಾಯಿಗಳು 2-3 ಕಾಯಿ ಒಂದೇ ಗೊನೆನಲ್ಲೇ ಬರ್ಬೇಕಾಗುತ್ತೆ. ಆಗಿದ್ದಾಗ ಒಂದು ಕಾಯಿ ಏನಾಗುತ್ತೆ, ಶೇಪ್ ಕಳ್ಕೊಂಡು ಲೈನ್ ಬರುತ್ತೆ, ಶೇಪ್ ಕಳ್ಕೊಳ್ಳುತ್ತೆ, ಸೊಟ್ಟ ಅಂದ್ರೆ ನಮ್ಮ ಉತ್ತರ ಇನ್ನೊಂದು ಸೈಜ್ ಬರಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಪುಂಗೆಕಾಯಿ ಅಂತ ಹೇಳ್ತಾರೆ, ಇಲ್ಲ ವಾಕಡ ಕಾಯಿ ಅಂತ ಹೇಳ್ತಾರೆ. ಅಂದ್ರೆ ಇವು ಎರಡು ಬರೋದ್ರಿಂದ ಮಾರುಕಟ್ಟೆಗೆ ಅವ್ರು ತಗೊಂಡು ಹೋಗಲ್ಲ, ಅಂದ್ರೆ ಕಟ್ಟಿಂಗ್ ಮಾಡಂಗಿಲ್ಲ ಅಂತ ಕಾಯಿಗಳು ಜಾಸ್ತಿ ಬರ್ತಾವ ಅಂತ ಹೇಳ್ತೀರಿ. ಹೌದು. ಅದಕ್ಕೆ ಏನು ಪರಿಹಾರ ಸರ್? ಸರ್ ಅದಕ್ಕೆ ಪರಿಹಾರ ಏನಂದ್ರೆ, ಈಗ ಏನು ಫಸ್ಟ್ ಕಟಿಂಗ್ ಅನ್ನ ತೆಗಿತಾ ಇರ್ತೀರ ಅಥವಾ ನೀವು ಅದನ್ನ ಅಬ್ಸರ್ವ್ ಮಾಡಿದ್ವಿ ಆ ಟೈಮಲ್ಲೇ ಚಿಕ್ಕ ಏನು ನಿಂಬೆಹಣ್ಣು ಗಾತ್ರದ ಸೈಜ್ ಅಲ್ಲೇ ಇದ್ದಾಗ್ಲೇನೆ ನೀವು ಅದನ್ನ ಟ್ರಿಮ್ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ತೆಗೆದು ಹಾಕ್ಬಿಡ್ಬೇಕು. 2-2, 3-3, 4-4 ಕಾಯಿಗಳು ಇರೋಂಥದ್ದನ್ನ ನೀವು ಸೈಜ್ ಶೇಪ್ ಕರೆಕ್ಟಾಗಿ ಬರಬೇಕು ಅಂದ್ರೆ ಅದನ್ನ ನೀವು ಸಿಂಗಲ್ ಕಾಯಿ ಅಥವಾ 2 ಕಾಯಿ, 1 ಇಲ್ಲ 2 ಕಾಯಿ ಮಾತ್ರ ಉಳಿಸ್ಕೊಂಡ್ರೆ ನಿಮಗೆ ಆ ಶೇಪು, ಆ ಸೈಜು, ಆ ಕಲರು ಬರುತ್ತೆ. ಯಾಕೆಂದ್ರೆ 3-4ಕ್ಕೆ ಅದು ಊಟ ಹಂಚ್ಬೇಕು, ಅದು ಒಂದೇ ಗೊನೆಯಿಂದ ಅಂದಾಗ ಸರ್ಕ್ಯುಲೇಷನ್ ಆಗುವಾಗ ಕಾಯಿ ಶೇಪ್ ಶೈನಿಂಗ್ ಕಳ್ಕೊಂತ ಹಾಗೆ. ಮತ್ತೆ ಸರ್ ವಿಷಯ ಏನಾದ್ರು? ಸರ್ ಇಷ್ಟು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ವಿಷಯದಲ್ಲಿ ಎಲೆನಲ್ಲಿ ನಮಗೆ ಪೋಷಕಾಂಶಗಳದ್ದು ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲಿ ಏನು ಕಮ್ಮಿ ಆಗಿದೆ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅದನ್ನ ನಾವು ಅದ್ರ ಕೊರತೆನ ಈಗಿಸ್ತಾ ಹೋಗ್ಬೇಕು. ಮತ್ತೆ ಪಪ್ಪಾಯದಲ್ಲಿ ಅತಿ ಹೆಚ್ಚು ಬರ್ತಕ್ಕಂಥದ್ದು ಬುಡ ಕೊಳೆ ರೋಗ. ಬುಡ ಕೊಳಿತಾ ಹೋಗುತ್ತೆ ಯಾವಾಗ ನೀರು ಸರಿಯಾಗಿ ಬುಡಕ್ಕೆ ಬೀಳ್ತಿದ್ದಾಗ. ಆ ತಂಡಿ ತಗೊಂಡು ಅದು ಕೊಳಿತಾ ಹೋಗುತ್ತೆ, ಅದಕ್ಕೆ ಅರ್ಧ ಅಡಿ, ಅಟ್ಲೀಸ್ಟ್ ಒಂದು ಹಾಫ್ ಫೀಟ್, ಒಂದು 15 ಸೆಂಟಿಮೀಟರ್ ಅಥವಾ ಒಂದು 10 ಸೆಂಟಿಮೀಟರ್ ಇಂದ ದೂರವಾಗಿ ನೀರು ಬೀಳ್ಬೇಕು. ಅಂದ್ರೆ ನೀವು ಬೆಡ್ 3 ಫೀಟ್ ಇದ್ರೆ ಒಂದು ಅರ್ಧ ಅಡಿ ಅಥವಾ 1 ಅಡಿ ಆದ್ರೂ ದೂರ ಇರ್ಬೇಕಂತ ಹೇಳ್ತೀವಿ. ಅಂದ್ರೆ ಸ್ನೇಹಿತರೆ, ನಾ ಹೇಳೋದಿಷ್ಟೇ, ಬಡ್ಡಿ ಹತ್ರ ಅಂದರೆ ನಾವು ಏನು ಹಾಡು ಭಾಷೆಯಲ್ಲಿ ಮಾತಾಡ್ತೀವಿ, ಕಾಂಡದ ಪಕ್ಕದಲ್ಲಿ ಏನಾದರೂ ನಾವು ಡ್ರಿಪ್ಪನ್ನು ಹಾಕಿದರೆ ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಡ್ರಿಪ್ಪನ್ನು ಬೆಡ್ನಿಂದ ಕೆಳಗೆ ಹಾಕೋದ್ರಿಂದ 1 ಫೀಟು ಅದರ ಹೆಚ್ಚಿಗೆ ನೀವು ಬೇಕಾದ್ರೆ ಹಾಕ್ಬೋದು. ಅಷ್ಟು ಹಾಕೋದ್ರಿಂದ ಕೊಳೆ ರೋಗವನ್ನು ತಡೆಗಟ್ಟಬೋದು ಅಂತ ಹೇಳ್ತಾ ಇದ್ದಾರೆ. ಹಾಂ ಸರ್. ಮತ್ತೆ ಸರ್ ಇಷ್ಟು ಸರ್. ಸಾಕು. ಇದುವರೆಗೂ ಸಂಕ್ಷಿಪ್ತವಾಗಿ ಪಪ್ಪಾಯಿ ಬೆಳೆಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ ವಸಂತ್ ಸರ್ಗೆ. ಅದು ಚಿತ್ರದುರ್ಗದ ಒಣಕೆ ಓಬವ್ವನ ಕೋಟೆಯ ನಾಡಿನಿಂದ ಬಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದು ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರೈತರ ಚಾನಲ್ಲು ರೈತರಿಗೋಸ್ಕರ ಅಂತ ಹೇಳ್ತಾ ಇದುವರೆಗೂ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.